ಹಾಯ್ ಫ್ರೆಂಡ್ಸ್, ಲೋಗೋಸ್ ರಿವೀಲ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸೀಮಾ ಜೋಸ್. ಆಗಮನ ಕಾಲದ ಮೂರನೆಯ ಭಾನುವಾರ. ಆಗಮನ ಕಾಲದ ಮೂರನೆಯ ಭಾನುವಾರವನ್ನು ಲ್ಯಾಟಿನ್ ಭಾಷೆಯಲ್ಲಿ ಗೌದೆತೆ ಭಾನುವಾರವೆಂದು ಕರೆಯುತ್ತಾರೆ. ಇದರ ಅರ್ಥ ಹರ್ಷದ ಭಾನುವಾರ ಅಥವಾ ಆನಂದದ ಸಂತೋಷದ ಭಾನುವಾರ ಎಂದು. ಇದು ಪೌಲರು ಫಿಲಿಪಿಯರಿಗೆ ಬರೆದ ಪತ್ರದ 4ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ರಿಜಾಯ್ಸ್ ಅಥವಾ ಆನಂದಿಸಿ ಪ್ರಭುವಿನಲ್ಲಿ ನೀವು ಸತತವೂ ಆನಂದಿಸಬೇಕೆಂದು ಮತ್ತೆ ಒತ್ತಿ ಹೇಳುತ್ತೇನೆ ಎಂಬ ವಾಕ್ಯದಿಂದ ತೆಗೆದು ಬಲಿಪೂಜೆಯಲ್ಲಿ ಪ್ರವೇಶ ಗೀತೆಗೆ ಬಳಸುವ ಪದವಾಗಿದೆ. ಸಂತ ಪೌಲರ ಇದೇ ಮಾತುಗಳನ್ನು ಇಂದಿನ 2ನೆಯ ವಾಚನದಲ್ಲೂ ಕೇಳಲಿದ್ದೇವೆ. ಈ ಮೂರನೆಯ ಭಾನುವಾರವು ಪ್ರಾಯಶ್ಚಿತ್ತ ಮತ್ತು ಸಿದ್ಧತೆಯ ಆಗಮನ ಕಾಲದ ನಡುವಿನ ಭಾನುವಾರವಾಗಿದೆ ಹಾಗೂ ಆಗಮನ ಕಾಲದ ಹರುಷದ ಭಾಗವಾಗಿ ಈ ಭಾನುವಾರವನ್ನು ಆಚರಿಸುತ್ತೇವೆ ಎಂಬುದನ್ನು ಇಂದಿನ ವಿಶೇಷವಾದ ವಾಚನಗಳಿಂದ ತಿಳಿದುಕೊಳ್ಳಬಹುದು. ಹಾಗಾಗಿ ಈ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಇಂದಿನ ಶುಭ ಸಂದೇಶದ ವಾಚನವನ್ನು ನೋಡೋಣ. ಅದು ಲೂಕರ ಶುಭ ಸಂದೇಶದ 3ನೇ ಅಧ್ಯಾಯದ 10ರಿಂದ 18ರ ವಾಕ್ಯಗಳು. ಈ ವಾಕ್ಯಗಳು ಕೇವಲ ಲೂಕರ ಶುಭ ಸಂದೇಶದಲ್ಲಿ ಮಾತ್ರವೇ ಕಾಣಸಿಗುವಂತಹ ವಿಶೇಷ ವಾಕ್ಯಗಳಾಗಿವೆ. ಏಕೆಂದರೆ ಇತರ ಶುಭ ಸಂದೇಶದ ಬರಹಗಾರರು ಸ್ನಾನಿಕ ಯೋವಾನನ ಸಾಂಸ್ಕಾರಿಕ ವಿಚಾರಗಳನ್ನು, ಅಂದರೆ ಆತನು ಕೊಟ್ಟ ಪಶ್ಚಾತ್ತಾಪದ ಪಾಪ ನಿವೇದನೆಯ ಕರೆ ಮತ್ತು ಸ್ನಾನ ದೀಕ್ಷೆಯನ್ನು ಬರೆದಿದ್ದಾರೆ. ಆದರೆ ಲೂಕರು ಮಾತ್ರವೇ ಇವುಗಳ ಜೊತೆಯಲ್ಲಿ ಆತನು ಹೇಳಿದ ವಾಕ್ಯಗಳಿಗೆ ನೀತಿ ಬೋಧನೆಯ ಆಯಾಮವನ್ನು ಕೊಟ್ಟು ಬರೆದಿದ್ದಾರೆ. ಏಕೆಂದರೆ ಇಲ್ಲಿ ಸ್ನಾನಿಕ ಯೋವಾನನು ಆ ಜನರಿಗೆ ವಿಶೇಷವಾದ ಮಾರ್ಗಗಳಿಂದ ತಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳುವಂತಹ ಕರೆಯನ್ನು ಕೊಟ್ಟಿರುವ ವಾಕ್ಯಗಳಿಂದ ಆರಿಸಿ ಸಭೆಯು ಇಂದಿನ ವಾಚನದಲ್ಲಿ ನಮಗೆ ಕೊಟ್ಟಿದೆ. ಈ ವಾಕ್ಯಗಳನ್ನು ಒಮ್ಮೆ ನೋಡೋಣ. ಆಗ ಜನಸಮೂಹವು, ಹಾಗಾದರೆ ನಾವೇನು ಮಾಡಬೇಕು ಎಂದು ಕೇಳಲು, ನಿಮಗೆ 2 ಅಂಗಿಗಳಿದ್ದರೆ ಒಂದನ್ನು ಏನೂ ಇಲ್ಲದವನಿಗೆ ಕೊಡಿ, ಅಂತೆಯೇ ಆಹಾರ ಉಳ್ಳವನು ಇಲ್ಲದವನೊಂದಿಗೆ ಹಂಚಿಕೊಳ್ಳಲಿ ಎಂದು ಉತ್ತರ ಕೊಟ್ಟನು. ಅನಂತರ ಸುಂಕದವರು ಸಹ ಸ್ನಾನದೀಕ್ಷೆ ಪಡೆಯಲು ಬಂದು, ಬೋಧಕರೇ, ನಾವೇನು ಮಾಡಬೇಕು ಎಂದು ಕೇಳಿದಾಗ, ಗೊತ್ತು ಮಾಡಿರುವುದಕ್ಕಿಂತ ಹೆಚ್ಚಾಗಿ ಕಿತ್ತುಕೊಳ್ಳಬೇಡಿ ಎಂದನು. ನಾವು ಮಾಡಬೇಕಾದುದೇನು ಎಂದು ಸಿಪಾಯಿಗಳು ಮುಂದೆ ಬಂದು ಪ್ರಶ್ನಿಸಿದಾಗ, ಬಲಾತ್ಕಾರದಿಂದಾಗಲಿ ಸುಳ್ಳು ಬೆದರಿಕೆಯಿಂದಾಗಲಿ ಯಾರನ್ನೂ ಸುಲಿಗೆ ಮಾಡಬೇಡಿ, ನಿಮಗೆ ಬರುವ ಸಂಬಳದಿಂದ ತೃಪ್ತರಾಗಿರಿ ಎಂದು ಆತ ಉತ್ತರವಿತ್ತನು. ಈ ಯೋವಾನನೇ ಎಲ್ಲರೂ ಎದುರು ನೋಡುತ್ತಿದ್ದ ಅಭಿಷಿಕ್ತನಾದ ಲೋಕೋದ್ಧಾರಕ ಆಗಿರಬಹುದೇ ಎಂದು ಜನರು ತಮ್ಮ ಮನಸ್ಸಿನಲ್ಲೇ ಆಲೋಚಿಸುತ್ತಿದ್ದರು. ಅದಕ್ಕೆ ಉತ್ತರವಾಗಿ ಯೋವಾನನು, ನಾನು ನಿಮಗೆ ನೀರಿನಿಂದ ಸ್ನಾನದೀಕ್ಷೆ ಕೊಡುತ್ತಿದ್ದೇನೆ, ಆದರೆ ನನಗಿಂತಲೂ ಶಕ್ತರೊಬ್ಬರು ಬರುತ್ತಾರೆ, ಅವರ ಪಾದರಕ್ಷೆಗಳನ್ನು ಬಿಚ್ಚುವುದಕ್ಕೂ ನಾನು ಅರ್ಹನಲ್ಲ. ಅವರು ನಿಮಗೆ ಪವಿತ್ರಾತ್ಮ ಅವರಿಂದಲೂ ಅಗ್ನಿಯಿಂದಲೂ ದೀಕ್ಷಾಸ್ನಾನ ಕೊಡುವರು. ಅವರ ಕೈಯಲ್ಲಿ ಮೊರವಿದೆ, ತಮ್ಮ ಕಣದಲ್ಲಿ ರಾಶಿಯನ್ನು ತೂರಿ ಗಟ್ಟಿ ಕಾಳನ್ನು ಮಾತ್ರ ಕಣಜಕ್ಕೆ ತುಂಬುವರು, ಒಟ್ಟನ್ನು ಆರಿಸಲಾಗದ ಬೆಂಕಿಯಲ್ಲಿ ಸುಟ್ಟು ಹಾಕುವರು ಎಂದು ನುಡಿದನು. ಹೀಗೆ ಯೋವಾನನು ನಾನಾ ವಿಧಗಳಲ್ಲಿ ಪ್ರಬೋಧಿಸುತ್ತಾ ಜನರಿಗೆ ಶುಭ ಸಂದೇಶವನ್ನು ಸಾರುತ್ತಾ ಇದ್ದನು. ನಾನು ಈ ವಾಕ್ಯಗಳಿನ ಕೆಲವು ಅಂಶಗಳನ್ನು ಇಲ್ಲಿ ಹೈಲೈಟ್ ಮಾಡಲು ಬಯಸುತ್ತೇನೆ. ಮೊದಲನೆಯದಾಗಿ, ಇಲ್ಲಿ ಜನರ ವಿಶೇಷ ಗುಂಪುಗಳು ತಮ್ಮ ತಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳುವುದು ಹೇಗೆ ಎಂದು ಕೇಳುತ್ತಿರುವುದು ಹಾಗೂ ಅವುಗಳಿಗೆ ಯೋವಾನನು ಉತ್ತರ ಕೊಡುತ್ತಿರುವುದು. ಹಾಗಾಗಿ ಇಲ್ಲಿ ಪಾಪಕ್ಕೆ ವಿಮುಖರಾಗಿ ಸ್ನಾನದೀಕ್ಷೆ ಪಡೆಯುವುದು ಒಂದು ಅಂಶವಾದರೆ, ತಮ್ಮ ಜೀವನದ ಶೈಲಿಯನ್ನು ಬದಲಾಯಿಸಿಕೊಳ್ಳುವುದು ಇದರಲ್ಲಿರುವ ಇನ್ನೊಂದು ಅಂಶವಾಗಿದೆ. ಸೊ ಇಲ್ಲಿ 3 ಗುಂಪುಗಳ ಜನರು ಅವನೊಂದಿಗೆ ಮಾತನಾಡುತ್ತಿದ್ದಾರೆ. ಒಂದು ಸಾಧಾರಣ ಜನರದ್ದು, ಇನ್ನೊಂದು ಸುಂಕ ವಸೂಲಿಗಾರರದ್ದು, 3ನೇದು ಸೈನಿಕರದ್ದು. ಮೊದಲನೆಯದಾಗಿ ಜನಸಮೂಹವು ನಾವೇನು ಮಾಡಬೇಕು ಅಥವಾ ನಾವು ಹೇಗೆ ಜೀವಿಸಬೇಕು ಎಂದು ಕೇಳಿದಾಗ ಅವನು ಯಾವುದಕ್ಕೆ ಮಹತ್ವ ಕೊಡುತ್ತಿದ್ದಾನೆ ಎಂಬುದನ್ನು ಗಮನಿಸಿ. ಜನರು ತಮ್ಮ ಆಹಾರ ಮತ್ತು ಬಟ್ಟೆಗಳನ್ನು ದಾನ ಧರ್ಮ ಮಾಡಬೇಕೆಂದು ಹೇಳುತ್ತಿದ್ದಾನೆ. 2 ಅಂಗಿಗಳಿದ್ದರೆ ಒಂದನ್ನು ಏನೂ ಇಲ್ಲದವನಿಗೆ ಕೊಡಲು ಹಾಗೂ ಬೇಕಾಗಿರುವುದಕ್ಕಿಂತ ಅಧಿಕವಿರುವ ಆಹಾರವನ್ನು ತಿನ್ನುವುದಕ್ಕೆ ಏನೂ ಇಲ್ಲದವರಿಗೆ ಕೊಡಲು ಹೇಳುತ್ತಿದ್ದಾನೆ. ಬೈಬಲಿನ ಇತರ ಭಾಗದಲ್ಲಿ ಯೇಸು ಸ್ವಾಮಿ ಬೋಧಿಸಿದ ದಾನ ಧರ್ಮದ ಬೋಧನೆಯನ್ನೇ ಇವನು ಮೊದಲು ಇಲ್ಲಿ ಬೋಧಿಸಿಬಿಟ್ಟಿದ್ದಾನೆ. ಇದು ಬಹಳ ಪ್ರಾಮುಖ್ಯವಾದ ವಿಷಯವಾಗಿದೆ. ಮೊದಲು ಯೋವಾನ, ನಂತರ ಯೇಸು ಸ್ವಾಮಿ, ತದನಂತರ ಅವರ ಶಿಷ್ಯರು ಇದನ್ನೇ ಬೋಧಿಸುತ್ತಾರೆ. ಹೀಗಾಗಿ ಇದೊಂದು ನಿರಂತರವಾದ ಬೋಧನೆಯಾಗಿದೆ. ಸೊ
ಅವನು ಜನಸಮೂಹಕ್ಕೆ ಹೇಳುತ್ತಿದ್ದಾನೆ, ಇತರರಿಗೆ ದಯೆ ತೋರಿಸುವಂತಹ ಕಾರ್ಯಗಳಲ್ಲಿ ನಿರತರಾಗಬೇಕೆಂದು. ಎರಡನೆಯ ಗುಂಪು ಸುಂಕ ವಸೂಲಿಗಾರರದ್ದು. ಇವರು ಆಗಿನ ಕಾಲದಲ್ಲಿ ರೋಮ್ ಸರ್ಕಾರದ ಮಧ್ಯವರ್ತಿಗಳು ಅಥವಾ ಏಜೆಂಟ್ಗಳು. ಇದರಲ್ಲಿ ಅನೇಕರು ಯಹೂದ್ಯರು. ಮತ್ತಾಯರು ಕೂಡ ಒಬ್ಬ ಯಹೂದಿಯ ಧರ್ಮದ ಸುಂಕ ವಸೂಲಿಗಾರನಾಗಿದ್ದರು. ಇಂಥವರು ಸಾಮಾನ್ಯ ಜನರಿಂದ ಮತ್ತು ವ್ಯಾಪಾರಿಗಳಿಂದ ಸುಂಕವನ್ನು ವಸೂಲಿ ಮಾಡಿ ರೋಮ್ ಅಧಿಕಾರಿಗಳಿಗೆ ಕೊಡುತ್ತಿದ್ದರು. ಆದರೆ ಈ ರೀತಿ ವಸೂಲಿ ಮಾಡಲು ಅವರು ಬಲಾತ್ಕಾರದಿಂದ ಒತ್ತಾಯ ಮಾಡಿ ಕಸಿದುಕೊಳ್ಳಲಾಗುತ್ತಿತ್ತು. ಇದರಿಂದ ಜನರ ಮೇಲೆ ದಬ್ಬಾಳಿಕೆ ಮಾಡಿ ಅಧಿಕಾರವನ್ನು ದುರುಪಯೋಗ ಮಾಡಲಾಗುತ್ತಿತ್ತು. ಇದಕ್ಕಾಗಿಯೇ ಯಹೂದ್ಯರು ಇಂಥವರನ್ನು ತಿರಸ್ಕಾರ ಮಾಡಿ ತುಂಬ ತುಚ್ಛವಾಗಿ ಇವರನ್ನು ಕಡೆಗಣಿಸುತ್ತಿದ್ದರು. ಇಂತಹ ಯಹೂದ್ಯ ಸುಂಕ ವಸೂಲಿಗಾರರು ಯೋವಾನನ ಬಳಿಗೆ ಬಂದು ನಾವೇನು ಮಾಡಬೇಕು ಎಂದು ಕೇಳಿದಾಗ ಅವನು, ಜನರ ಮೇಲೆ ದಬ್ಬಾಳಿಕೆ ಮಾಡಬೇಡಿ, ನಿಮಗೆ ನೇಮಿಸಿರುವುದಕ್ಕಿಂತ ಹೆಚ್ಚಾಗಿ ಕೇಳಬೇಡಿ, ಜನರಿಂದ ಬಲಾತ್ಕಾರವಾಗಿ ಕಸಿದುಕೊಳ್ಳಬೇಡಿ ಎಂದು ಹೇಳುತ್ತಿದ್ದಾನೆ. ಕೊನೆಗೆ ಸೈನಿಕರು ಬಂದು ನಾವೇನು ಮಾಡಬೇಕು ಎಂದು ಕೇಳುವುದೇ ಇಲ್ಲಿ ಒಂದು ಆಶ್ಚರ್ಯಕರವಾದ ವಿಷಯವಾಗಿದೆ. ಅವರಿಗೆ ಯೋವಾನನು ಮೊದಲನೆಯದಾಗಿ ಹಿಂಸೆ, ಬಲಾತ್ಕಾರದಿಂದ ಸುಲಿಗೆ ಅಥವಾ ದರೋಡೆ ಮಾಡಬೇಡಿ ಎಂದು ಹೇಳುತ್ತಾನೆ. ಆಗಿನ ಕಾಲದ ಸೈನಿಕರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ, ಏಕೆಂದರೆ ಅವರು ನಮ್ಮ ಈಗಿನ ಸೈನಿಕರ ಹಾಗೆ ಅಲ್ಲ. ನಮ್ಮವರು ನಮ್ಮ ದೇಶದ ಮೇಲೆ, ದೇಶದ ಅಧಿಕಾರಿಗಳ ಮೇಲೆ ಅತಿ ಗೌರವವನ್ನು ಹೊಂದಿರುತ್ತಾರೆ ಮತ್ತು ಸಂಬಳಕ್ಕಿಂತ ಹೆಚ್ಚಾಗಿ ದೇಶವನ್ನು ಪ್ರೀತಿಸುತ್ತಾರೆ. ದೇಶಭಕ್ತಿಯಿಂದ ಸೈನಿಕರಾಗಿರುತ್ತಾರೆ. ಆದರೆ ಆಗಿನ ಕಾಲದ ಸೈನಿಕರು ಸಂಬಳಕ್ಕಾಗಿ ಹಣದಾಸೆಯಿಂದ ಸೈನಿಕರಾಗಿದ್ದರು. ಅಧಿಕಾರಿಗಳು ಸರಿಯಾಗಿ ಸಂಬಳ ಕೊಡದಿದ್ದರೆ ದಂಗೆ ಎದ್ದು ಆ ಅಧಿಕಾರಿಯನ್ನೇ ಕೊಲೆ ಮಾಡುತ್ತಿದ್ದರು. ಯುದ್ಧದ ಸಮಯದಲ್ಲಿ ಜನರ ಆಸ್ತಿಪಾಸ್ತಿಗಳನ್ನು ಕಸಿದುಕೊಳ್ಳುತ್ತಿದ್ದರು ಮತ್ತು ಅವರಿಗೆ ಇಷ್ಟವಿಲ್ಲದ ಅಮಾಯಕ ಜನರ ಮೇಲೆ ಬೆದರಿಕೆ ಮಾಡಿ ಸುಳ್ಳು ಸಾಕ್ಷಿ ಕೊಟ್ಟು ಸೆರೆಗೆ ಹಾಕಿಸಿ ಕೊಲ್ಲಿಸುತ್ತಿದ್ದರು. ಅದಕ್ಕಾಗಿಯೇ ಯೋವಾನನು ದರ್ಪದಿಂದ, ಬಲಾತ್ಕಾರದಿಂದ ಜನರ ಆಸ್ತಿಪಾಸ್ತಿಯನ್ನು ಕದಿಯಬೇಡಿ, ಸುಳ್ಳು ಬೆದರಿಕೆಯನ್ನು ಮಾಡಬೇಡಿ ಅಥವಾ ಸುಳ್ಳು ಸಾಕ್ಷಿ ಕೊಡಬೇಡಿ, ಅನ್ಯಾಯವಾಗಿ ಕೊಲೆ ಮಾಡಬೇಡಿ ಎಂದು ಹೇಳಿರುತ್ತಾನೆ. ಮತ್ತು ಅವನು ಕೊನೆಯದಾಗಿ ಹೇಳುವುದನ್ನು ಗಮನಿಸಿ, ನಿಮಗೆ ಬರುವ ಸಂಬಳದಿಂದ ತೃಪ್ತರಾಗಿ ಎಂದು ಹೇಳುತ್ತಿದ್ದಾನೆ. ಅಂದರೆ ಸಂಬಳಕ್ಕಿಂತ ಹೆಚ್ಚು ಇತರರ ವಸ್ತುಗಳ ಮೇಲೆ, ಇತರರ ಸ್ತ್ರೀಯರ ಮೇಲೆ ಆಸೆಪಟ್ಟು ಕಸಿದುಕೊಳ್ಳಬೇಡಿ ಎಂದು ಅವನ ಮಾತುಗಳ ಅರ್ಥವಾಗಿದೆ. ಮೇಲಿನ ಅಂಶಗಳನ್ನು ನೋಡಿದರೆ ನಿಮಗೆ ಏನು ನೆನಪಿಗೆ ಬರುತ್ತದೆ? ದೇವರು ಕೊಟ್ಟ 10 ಆಜ್ಞೆಗಳ 2ನೇ ಭಾಗ ಅಲ್ಲವೇ? ಸುಲಿಗೆ, ಕೊಲೆ, ಕಳ್ಳತನ, ಸುಳ್ಳು ಸಾಕ್ಷಿ, ಇತರರ ಆಸ್ತಿ ಮತ್ತು ಸ್ತ್ರೀಯರ ಮೇಲೆ ಆಸೆ ಪಡುವುದು, ಇವೆಲ್ಲವುಗಳನ್ನು ನಿಷೇಧಿಸಿರುವುದನ್ನು 10 ಆಜ್ಞೆಗಳ 2ನೇ ಭಾಗದಲ್ಲಿ ನೋಡಿದ್ದೇವೆ. ಮೆಸ್ಸಿಯನ ಬರುವಿಕೆಗಾಗಿ ಸಿದ್ಧ ಮಾಡಿಕೊಳ್ಳಬೇಕೆಂದಿರುವವರು ಪಶ್ಚಾತ್ತಾಪಪಟ್ಟು ಪಾಪ ನಿವೇದನೆ ಮಾಡಿಕೊಳ್ಳುವುದರ ಜೊತೆಗೆ 10 ಆಜ್ಞೆಗಳನ್ನು ಪಾಲಿಸಬೇಕು. ಯಾರೆಲ್ಲ ತಮ್ಮ ಜೀವನದಲ್ಲಿ 10 ಆಜ್ಞೆಗಳನ್ನು ಉಲ್ಲಂಘಿಸುತ್ತಿದ್ದಾರೋ ಅವುಗಳನ್ನು ಸರಿಪಡಿಸಿಕೊಳ್ಳುತ್ತಾ ಜೀವಿಸಬೇಕು ಎಂದು ಸ್ನಾನಿಕ ಯೋವಾನನು ಇಲ್ಲಿ ಮನದಟ್ಟು ಮಾಡುತ್ತಿದ್ದಾನೆ. ಅಷ್ಟೇ ಅಲ್ಲದೆ ಇವುಗಳ ಜೊತೆ ನೆರೆಯವರನ್ನೂ ಪ್ರೀತಿಸಲು ಹೇಳುತ್ತಿದ್ದಾನೆ. ಹಸಿದವರಿಗೆ ಆಹಾರ, ಉಡಲು ಇಲ್ಲದವರಿಗೆ ಬಟ್ಟೆ, ದಾನ ಧರ್ಮ ಮಾಡಿ ಕೃಪೆಯ ಕಾರ್ಯಗಳನ್ನು ಮಾಡಲು ಹೇಳುತ್ತಿದ್ದಾನೆ. ಯೇಸುಸ್ವಾಮಿಯ ಬೋಧನೆಯ ಸಾರಾಂಶವನ್ನೇ ಈತನು ಯೇಸುಸ್ವಾಮಿ ಬರುವುದಕ್ಕೆ ಮೊದಲೇ ಹೇಳುತ್ತಿದ್ದಾನೆ. ಅದಕ್ಕೆ ನೋಡಿ ಆ ಜನರು ಈ ಮಾತುಗಳನ್ನು ಕೇಳಿದ ಕೂಡಲೇ ಈತನೇ ಮೆಸ್ಸಿಯನಾಗಿರಬಹುದೆಂದು ಯೋಚಿಸುತ್ತಾರೆ. ಇದಕ್ಕೆ ಗ್ರೀಕ್ ಭಾಷೆಯಲ್ಲಿ ಕ್ರಿಸ್ತೋಸ್ ಎಂದು ಬರೆಯಲಾಗಿದೆ, ಅಂದರೆ ಅಭಿಷಿಕ್ತನಾದವನು ಎಂದು ಅರ್ಥ. ಈ ರೀತಿ ಆ ಜನರ ಮನಸ್ಸಿನಲ್ಲಿ ಮೆಸ್ಸಿಯ ಅಥವಾ ಕ್ರೈಸ್ಟ್ ಅಥವಾ ಕ್ರಿಸ್ತನಿಗಾಗಿ ಆತರಿಯುವಂತೆ ಮಾಡುತ್ತಾನೆ. ಇದೇ ಕಾರ್ಯವನ್ನು ನಮ್ಮ ಸಭೆಯು ಈ ಆಗಮನ ಕಾಲದಲ್ಲಿ ಮಾಡುತ್ತಿದೆ. ಆ ಸ್ನಾನಿಕ ಯೋವಾನನ ಮಾತುಗಳನ್ನು ಈ ಪ್ರತಿ ವರ್ಷದ ಆಗಮನ ಕಾಲದಲ್ಲಿ ಸಭೆಯು ನಮಗೆ ವಾಚನಗಳ ಮೂಲಕ ತಿಳಿಸಿ, ಆಗಿನ ಕಾಲದ ಜನರಂತೆ ನಮ್ಮ ಹೃದಯಗಳಲ್ಲೂ ಕ್ರಿಸ್ತನ ಆಗಮನಕ್ಕಾಗಿ ಎದುರು ನೋಡಲು ಆತರಿಯುವಂತೆ ಮಾಡುತ್ತದೆ. ಆದರೆ ಆ ಜನರು ಅಂದು ಸ್ನಾನಿಕ ಯೋವಾನನನ್ನೇ ಕ್ರಿಸ್ತ ಅಥವಾ ಮೆಸ್ಸಿಯ ಎಂದು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ. ಆ ತಪ್ಪು ತಿಳುವಳಿಕೆಯನ್ನು ಅವನು ಹೇಗೆ ಬಗೆಹರಿಸಿದ್ದಾನೆ ಎಂಬುದನ್ನು ಗಮನಿಸಿ. ಆಗ ಅವನು, ನಾನು ನಿಮಗೆ ನೀರಿನಿಂದ ಸ್ನಾನದೀಕ್ಷೆ ಕೊಡುತ್ತಿದ್ದೇನೆ, ಆದರೆ ನನಗಿಂತಲೂ ಶಕ್ತರೊಬ್ಬರು ಬರುತ್ತಾರೆ, ಅವರ ಪಾದರಕ್ಷೆಗಳನ್ನು ಬಿಚ್ಚುವುದಕ್ಕೂ ನಾನು ಅರ್ಹನಲ್ಲ ಎಂದು ಹೇಳುತ್ತಾನೆ. ಅಂದರೆ ಆಗಿನ ಕಾಲದಲ್ಲಿ ಧಣಿಗಳು ದೂರ ಪ್ರಯಾಣ ಮಾಡಿ ಮನೆಗೆ ಬಂದಾಗ ಅವರ ಸೇವಕರು ಅಥವಾ ಗುಲಾಮರು ಅವರ ಪಾದರಕ್ಷೆಗಳನ್ನು ಬಿಚ್ಚಿಡುತ್ತಿದ್ದರು. ಅಂದರೆ ಇದೊಂದು ಗುಲಾಮರ ಕೆಲಸ. ಹಾಗಾಗಿ ಅವನು ಹೇಳುತ್ತಿರುವುದು ಏನೆಂದರೆ, ನನ್ನ ನಂತರ ಒಬ್ಬರು ಬರುತ್ತಾರೆ,
ಅವರಿಗೆ ಅಂತಹ ಗುಲಾಮನಾಗಿರಲು ನನಗೆ ಯೋಗ್ಯತೆ ಇಲ್ಲ ಎಂದು ತನ್ನನ್ನು ತಾನೇ ತಗ್ಗಿಸಿಕೊಳ್ಳುತ್ತಿದ್ದಾನೆ. ನಂತರ ಅವರು ನಿಮಗೆ ಪವಿತ್ರಾತ್ಮರಿಂದಲೂ ಅಗ್ನಿಯಿಂದಲೂ ದೀಕ್ಷಾಸ್ನಾನ ಕೊಡುವರು. ಅವರ ಕೈಯಲ್ಲಿ ಮೊರವಿದೆ. ತಮ್ಮ ಕಣದಲ್ಲಿಯ ರಾಶಿಯನ್ನು ತೂರಿ ಗಟ್ಟಿ ಕಾಳನ್ನು ಮಾತ್ರ ಕಣಜಕ್ಕೆ ತುಂಬುವರು. ಒಟ್ಟನ್ನು ಆರಿಸಲಾಗದ ಬೆಂಕಿಯಲ್ಲಿ ಸುಟ್ಟು ಹಾಕುವರು ಎಂದು ಹೇಳುತ್ತಾನೆ. ಇಲ್ಲಿ ಅತಿ ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾದದ್ದು ಏನೆಂದರೆ, ಯೋವಾನನು ಬರಲಿರುವ ಕ್ರಿಸ್ತರು ಕೇವಲ ಶುಭ ಸಂದೇಶ ಸಾರುವುದಕ್ಕೆ ಮತ್ತು ಪವಿತ್ರಾತ್ಮರನ್ನು ಕೊಡುವುದಕ್ಕೆ ಮಾತ್ರ ಈ ಲೋಕಕ್ಕೆ ಬರುತ್ತಿಲ್ಲ, ಅವರು ನ್ಯಾಯ ತೀರ್ಪು ಮಾಡಲೂ ಬರುತ್ತಿದ್ದಾರೆ ಎಂದು ಎಚ್ಚರಿಸುತ್ತಿದ್ದಾನೆ. ಇದನ್ನು ಅವನು ಒಂದು ಉದಾಹರಣೆಯೊಂದಿಗೆ ಹೇಳುತ್ತಿದ್ದಾನೆ. ಹೇಗೆ ಗೋಧಿಯನ್ನು ಒಂದು ಮೊರದಲ್ಲಿ ಹಾಕಿ ಅವುಗಳನ್ನು ಗಾಳಿಯಲ್ಲಿ ತೂರಿದಾಗ ಟೊಳ್ಳಾದ ಒಟ್ಟುಗಳು ಗಾಳಿಯಲ್ಲಿ ಹಾರಿ ಹೋಗಿ ಬರೀ ಗಟ್ಟಿಯಾದ ಗೋಧಿಯ ಕಾಳುಗಳು ಮಾತ್ರ ಆ ಮೊರದಲ್ಲಿ ಉಳಿಯುತ್ತವೋ, ಹಾಗೆಯೇ ತೀರ್ಪು ಮಾಡುತ್ತಾರೆ ಎಂದು ಹೇಳುತ್ತಿದ್ದಾನೆ. ಇದರ ಅರ್ಥ, ಬರಲಿರುವ ಕ್ರಿಸ್ತನ ಬಳಿ ನ್ಯಾಯ ತೀರ್ಪು ಮಾಡುವ ಮೊರವಿದೆ. ದೇವರಲ್ಲಿ ಮತ್ತು ಶುಭ ಸಂದೇಶದಲ್ಲಿ ವಿಶ್ವಾಸವಿಟ್ಟು ಪಶ್ಚಾತ್ತಾಪದ ಪಾಪ ನಿವೇದನೆ, ಸ್ನಾನದೀಕ್ಷೆ, ಯೇಸು ಮತ್ತು ಪವಿತ್ರಾತ್ಮರನ್ನು ಸ್ವೀಕರಿಸುವ ಇತರ ಸಂಸ್ಕಾರಗಳನ್ನು ಹೊಂದಿ ದೇವರ ಆಜ್ಞೆಗಳನ್ನು ಪಾಲಿಸಿ ದುರ್ಮಾರ್ಗವನ್ನು ಬಿಟ್ಟು ನೆರೆಹೊರೆಯವರನ್ನು ಪ್ರೀತಿಸಿ ದಾನ ಧರ್ಮದ ಕೆಲಸಗಳನ್ನು ಮಾಡುವವರನ್ನು ಮಾತ್ರ ಆ ಗಟ್ಟಿಯಾದ ಕಾಳುಗಳಿಗೆ ಹೋಲಿಸುತ್ತಿದ್ದಾನೆ. ಅಂಥವರನ್ನು ಕ್ರಿಸ್ತನು ತನ್ನ ಕಣಜದಲ್ಲಿ ಶೇಖರಿಸಿಟ್ಟುಕೊಳ್ಳುತ್ತಾನೆ, ಅಂದರೆ ಸ್ವರ್ಗಕ್ಕೆ ಸೇರಿಸಿಕೊಳ್ಳುತ್ತಾನೆ ಎಂದು ಅರ್ಥ. ಆದರೆ ಇವುಗಳೆಲ್ಲವನ್ನು ಮಾಡದೆ ಬರೀ ಕ್ರಿಸ್ತನಲ್ಲಿ ಮಾತ್ರ ವಿಶ್ವಾಸವಿಡುವವರನ್ನು ಟೊಳ್ಳಾದ ಹೊಟ್ಟಿಗೆ ಹೋಲಿಸುತ್ತಿದ್ದಾನೆ. ಅಂದರೆ ನರಪುತ್ರನು ಬಂದಾಗ ಅವನು ಮಾಡುವ ನ್ಯಾಯ ತೀರ್ಪಿನಲ್ಲಿ ಈ ಮೇಲೆ ಹೇಳಿದ ಒಳ್ಳೆಯ ಕಾರ್ಯಗಳನ್ನು ಮಾಡದವರು ಒಟ್ಟಿನಂತೆ ಬೇರ್ಪಡಿಸಲ್ಪಡುವರು. ನಂತರ ಆ ಒಟ್ಟುಗಳನ್ನು ಆರಿಸಲಾಗದ ಬೆಂಕಿಯಲ್ಲಿ ಸುಟ್ಟು ಹಾಕುವರು, ಅಂದರೆ ಅಂಥವರು ನರಕದ ಪಾಲಾಗುವರು. ಹೀಗಾಗಿ ಮೆಸ್ಸಿಯನು ಬರುವಾಗ ಬರೀ ರಕ್ಷಣೆಯ ಸುವಾರ್ತೆಯನ್ನು ಮಾತ್ರ ತರುವುದಿಲ್ಲ, ಜೊತೆಗೆ ನ್ಯಾಯ ತೀರ್ಪನ್ನೂ ತರುತ್ತಾನೆ. ಹಾಗಾಗಿ ಮೆಸ್ಸಿಯನಲ್ಲಿ ವಿಶ್ವಾಸವಿಡುವುದರ ಜೊತೆಗೆ ಈ ನೀತಿಯ ಕಾರ್ಯಗಳನ್ನು ಮಾಡುತ್ತಾ ಮೆಸ್ಸಿಯನ ಆಗಮನಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳೋಣ ಎಂಬುದೇ ಈ ವಾಚನದಿಂದ ಸಭೆ ನಮಗೆ ತಿಳಿಸುತ್ತಿರುವುದು. ಈಗ ಈ ಎಲ್ಲಾ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುತ್ತಾ ಮೊದಲನೆಯ ವಾಚನವನ್ನು ನೋಡೋಣ. ಹಳೆಯ ಒಡಂಬಡಿಕೆಯ ಜೆಫನ್ಯ ಅಥವಾ ಜೆಫನ್ಯನ ಗ್ರಂಥದಿಂದ ಇಂದಿನ ಮೊದಲನೆಯ ವಾಚನವನ್ನು ಸಭೆ ಕೊಟ್ಟಿದೆ. ಅಧ್ಯಾಯ 3 ವಾಕ್ಯಗಳು 14-18. ಹರ್ಷಧ್ವನಿಗೈ ಸಿಯೋನ್ ಕುವರಿಯೇ, ಘೋಷಿಸು ಇಸ್ರಾಯೇಲ್ ದೇಶವೇ, ಹೃತ್ಪೂರ್ವಕವಾಗಿ ಸಂತೋಷಿಸು ಜೆರುಸಲೇಮ್ ನಗರವೇ. ತಪ್ಪಿಸಿಹನು ಸರ್ವೇಶ್ವರ ನಿನಗೆ ವಿಧಿಸಿರುವ ದಂಡನೆಗಳನ್ನು, ತಳ್ಳಿ ಹೊರಗಟ್ಟಿಹನು ನಿನ್ನ ಶತ್ರುಗಳನ್ನು. ಇಸ್ರಾಯೇಲಿನ ರಾಜನಾದ ಸರ್ವೇಶ್ವರ ಇಹನು ನಿನ್ನ ಮಧ್ಯೆ, ನೀನಿರುವೆ ಇನ್ನೆಂದಿಗೂ ಕೇಡಿಗಂಜದೆ. ಜೆರುಸಲೇಮಿಗೆ ಈ ಪರಿ ಹೇಳುವರು ಆ ದಿನದೊಳು, ಅಂಜಬೇಡ ಸಿಯೋನ್, ಸೋತು ಜೋಲು ಬೀಳದಿರಲಿ ನಿನ್ನ ಕೈಗಳು. ಪ್ರಸನ್ನವಾಗಿಹನು ದೇವ ಸರ್ವೇಶ್ವರ ನಿನ್ನ ಮಧ್ಯೆ, ಕೊಡುವನಾ ಶೂರ ನಿನಗೆ ರಕ್ಷಣೆ. ಹರ್ಷಾನಂದಗೊಳ್ಳುವನು ನಿನ್ನ ವಿಷಯದಲ್ಲಿ, ಪುನಶ್ಚೇತನಗೊಳಿಸುವನು ನಿನ್ನನ್ನು ಪ್ರಶಾಂತ ಪ್ರೀತಿಯಲ್ಲಿ. ಗಾನ ಗೀತೆಗಳಿಂದ ತೋಷಿಸುವನು ನಿನ್ನಲ್ಲಿ, ಹಬ್ಬ ಹುಣ್ಣಿಮೆಗಳ ತರದಲ್ಲಿ. ತಡೆದು ಬಿಡುವನು ಸರ್ವ ವಿನಾಶವನ್ನು, ದೂರ ಮಾಡುವನು ನಿನ್ನಿಂದ ನಿಂದೆ ಅಪಮಾನವನು. ಈ ಸುಂದರವಾದ ರಕ್ಷಣಾ ಕಾಲದ ಪ್ರವಾದನೆಯನ್ನು ಸಭೆಯು ಏಕೆ ಇಂದು ನಮಗೆ ಕೊಟ್ಟಿದೆ? ಅದಕ್ಕೆ 3 ಕಾರಣಗಳಿವೆ. ಮೊದಲನೆಯದು ಸಿಯೋನ್ ಕುವರಿಯೇ ಎಂಬುದಾಗಿ ಜೆರುಸಲೇಮನ್ನು ವೈಯಕ್ತೀಕರಿಸಿರುವುದು. ಈ ಹಿಂದೆ ನೀವು ಅನೇಕ ಬಾರಿ ಬೈಬಲಿನಲ್ಲಿ ಓದಿರಬಹುದು. ದೇವರು ಇಸ್ರಾಯೇಲ್ ಜನರನ್ನು ಒಂದು ಸ್ತ್ರೀಗೆ ಅಥವಾ ತಾಯಿಗೆ ಅಥವಾ ಮದುವಣಗಿತ್ತಿ ಬ್ರೈಡ್ ಎಂದು ಹೋಲಿಸಿದ್ದಾರೆ ಮತ್ತು ಆ ಸ್ತ್ರೀಯನ್ನು ಜೆರುಸಲೇಮ್ ಕುವರಿಯೇ ಮತ್ತು ಸಿಯೋನ್ ಕುವರಿಯೇ ಎಂದು ಕರೆದಿರುವುದನ್ನು ನೀವು ನೋಡಿರಬಹುದು. ಹೀಗೆ ಸಂಪೂರ್ಣ ಇಸ್ರಾಯೇಲ್ ಜನರನ್ನು ಮೆಸ್ಸಿಯನ ಆಗಮನಕ್ಕಾಗಿ ಸಿದ್ಧವಾಗಿರುವ ಒಂದು ಮದುವಣಗಿತ್ತಿಯಾಗಿ ವೈಯಕ್ತೀಕರಿಸಿದ್ದಾರೆ. ತನ್ನ ವರನಿಗಾಗಿ ಕಾಯುವ ಮದುವಣಗಿತ್ತಿಯಾಗಿ ಮತ್ತು ರಾಜನಿಗಾಗಿ ಕಾಯುವ ರಾಣಿಗಾಗಿಯೂ ಕರೆದಿದ್ದಾರೆ. ಹಾಗಾಗಿ ಈ ವಾಚನವು ಜೆರುಸಲೇಮ್ ಎಂಬ ರಾಣಿ ತನ್ನ ರಾಜನಿಗಾಗಿ ಕಾಯುವ ಸನ್ನಿವೇಶವನ್ನು ವಿವರಿಸುವ ಒಂದು ಪ್ರವಾದನೆಯಾಗಿದೆ. ಎರಡನೆಯದಾಗಿ ಈ ಪ್ರವಾದನೆಯು ಆಕೆಯ ಪಾಪಗಳನ್ನು ಕ್ಷಮಿಸುವುದರ ಬಗ್ಗೆ ಹೇಳಿದೆ. ತಪ್ಪಿಸಿಹನು ಸರ್ವೇಶ್ವರ ನಿನಗೆ ವಿಧಿಸಿರುವ ದಂಡನೆಗಳನ್ನು ಎಂದು ಹೇಳಲಾಗಿದೆ. ಈ ಹಿಂದೆ ನಾವು ತಿಳಿದುಕೊಂಡಿದ್ದೇವೆ, ಜನರು ತಮ್ಮ ಪಾಪಗಳಿಂದಲೇ ಇತರರ ಕೈಗೆ ಗುಲಾಮರಾಗಿರುವುದು ಎಂದು. ಬಾಬಿಲೋನಿಯರು ಇಸ್ರಾಯೇಲರನ್ನು ಗುಲಾಮಗಿರಿ ಕರೆದುಕೊಂಡು ಹೋಗುವ ಮೊದಲು ದೇವರ ಆತ್ಮವು ದೇವಾಲಯದಿಂದ ಹೊರ ಹೋಗುವುದನ್ನು ಪ್ರವಾದಿ ಎಜೆಕೀಯೇಲನ ಗ್ರಂಥದಲ್ಲಿ ನಾವು ನೋಡಬಹುದು.
ಹಾಗಾಗಿ ಆ ದೇವರು ರಾಜನಾಗಿ ಮತ್ತೆ ಸಿಯೋನಿಗೆ ಬರುತ್ತಿದ್ದಾರೆ ಎಂಬುದು ಜನರ ರಕ್ಷಣಾ ಕಾರ್ಯವನ್ನು ಸೂಚಿಸುತ್ತದೆ. ಅಂತೆಯೇ ಜೆರುಸಲೇಮಿನ ಪಾಪಗಳು ಕ್ಷಮಿಸಲ್ಪಡುತ್ತದೆ ಎಂದು ಇಲ್ಲಿ ಜೆಫನಾಯನು ಪ್ರವಾದಿಸುತ್ತಾನೆ. ಹಾಗಾಗಿ ಮೂರನೆಯ ಕಾರಣ, ಆ ರಾಜನು ತನ್ನ ವಧುವಿಗಾಗಿ ಜನರ ಮಧ್ಯೆ ಆಗಮಿಸುತ್ತಿದ್ದಾನೆ ಎಂಬುದು. ಇದರಿಂದ ಮೊದಲನೆಯ ವಾಚನದ ಹಳೆಯ ಒಡಂಬಡಿಕೆಯ ವಾಕ್ಯಗಳು ಆ ರಾಜನ ಆಗಮನದ ಬಗ್ಗೆ ಹೇಳುತ್ತಿದೆ. ಶುಭ ಸಂದೇಶದ ವಾಚನದಲ್ಲಿಯೂ ಸ್ನಾನಿಕ ಯೋವಾನನು ಮೆಸ್ಸಿಯನ ಆಗಮನದ ಬಗ್ಗೆ ಹೇಳುತ್ತಿದ್ದಾನೆ. ಇದು ಎಲ್ಲ ಜನಾಂಗದ ಜನರಿಗೂ ಹರ್ಷದಾಯಕ ಸಂಗತಿಯಾಗಿದೆ. ಈ ಕಾರಣಗಳಿಂದಲೇ ಸಭೆ ಆಗಮನ ಕಾಲದ ಈ ಗೌಡೆಟೆ ಭಾನುವಾರ ಅಥವಾ ಹರ್ಷದ ಆನಂದದ ಭಾನುವಾರವೆಂದು ಮೆಸ್ಸಿಯನ ಆಗಮನದ ಹರ್ಷದಾಯಕ ಪ್ರವಾದನೆಗಳ ವಾಚನಗಳನ್ನು ಕೊಟ್ಟಿದೆ. ಅದೇ ರೀತಿ ಈ ಉದ್ದೇಶದಿಂದ ನೋಡಿದರೆ ಇಂದಿನ ಕೀರ್ತನೆ ಶ್ಲೋಕವೂ ಕೂಡ ನಮಗೆ ಸುಲಭವಾಗಿ ಅರ್ಥವಾಗುತ್ತದೆ. ಕ್ಷಮಿಸಿ, ಈ ಬಾರಿ ಕೀರ್ತನೆ ಶ್ಲೋಕ ಅಲ್ಲ, ಬದಲಾಗಿ ಸ್ತೋತ್ರ ಗೀತೆಯ ಶ್ಲೋಕ. ಸಭೆಯು ಪ್ರತಿ ಬಲಿಪೂಜೆಗೂ ಬಹಳಷ್ಟು ಮಟ್ಟಿಗೆ ಕೀರ್ತನೆ ಪುಸ್ತಕದಿಂದ ಶ್ಲೋಕವನ್ನು ಕೊಡುತ್ತದೆ. ಆದರೆ ಕೆಲವೊಂದು ಬಾರಿ ಪ್ರವಾದಿಗಳ ಪುಸ್ತಕಗಳಲ್ಲಿರುವ ಕಾವ್ಯಾತ್ಮಕ ಹಾಡುಗಳಿಂದ ಶ್ಲೋಕವನ್ನು ಕೊಡುತ್ತದೆ. ಹಾಗೆ ಇಂದಿನ ಬಲಿಪೂಜೆಗೆ ಕೊಟ್ಟಿರುವುದು ಪ್ರವಾದಿ ಯೆಶಾಯನ ಗ್ರಂಥದ 12ನೇ ಅಧ್ಯಾಯದಲ್ಲಿರುವ ಒಂದು ಸ್ತೋತ್ರ ಗೀತೆಯಿಂದ ಶ್ಲೋಕವನ್ನು ಕೊಟ್ಟಿದೆ. ಈ ಸ್ತೋತ್ರ ಗೀತೆಯು ದೇವರ ನಾಡಿಗೆ ದೇವರು ಆಗಮಿಸುವುದು, ಜೆರುಸಲೇಮ್ ಮತ್ತು ಸಿಯೋನಿಗೆ ಆಗುವ ಹರ್ಷವನ್ನು, ಆನಂದವನ್ನು ತಿಳಿಸುತ್ತದೆ. ಅದನ್ನು ಓದೋಣ. ಆ ದಿನದಂದು ಹಾಡುವುದು ಜನತೆ ಹೀಗೆಂದು, ಹೇ ಸರ್ವೇಶ್ವರ, ನಿನಗೆನ್ನ ವಂದನ, ನಿನಗಿತ್ತು ಎನ್ನ ಮೇಲೆ ಕೋಪಮನ, ಆದರೆ ಅದೀಗ ಆಗಿದೆ ಶಮನ, ಬಂದಿತೆನ್ನ ಮನಕ್ಕೆ ಸಾಂತ್ವನ. ದೇವರೇ ಉದ್ಧಾರಕ ನೆನಗೆ, ಆತನಲ್ಲಿದೆ ನನಗೆ ನಿರ್ಭೀತ ನಂಬಿಕೆ. ದೇವಾದಿ ದೇವನೇ ನನಗೆ ಶಕ್ತಿ, ಆತನೆನ್ನ ಕೀರ್ತನೆಯ ವ್ಯಕ್ತಿ. ತಂದಿಹನಾಥ ಎನಗೆ ಮುಕ್ತಿ, ಉದ್ಧರಿಸುವ ಹೊರತೆಗಳಿಂದ ಸೇದುವಿರಿ ನೀರನ್ನು ಹರ್ಷದಿಂದ. ಹೇಳುವಿರಿ ನೀವು ಆ ದಿನದಂದು ಈ ಪರಿ, ಸಲ್ಲಿಸಿರಿ ಸರ್ವೇಶ್ವರನಿಗೆ ಕೃತಜ್ಞತೆಯನ್ನು, ಸ್ಮರಿಸಿರಿ ಆತನ ಶ್ರೀನಾಮವನ್ನು. ಸಾರಿರಿ ಜನತೆಗೆ ಆತನ ಕಾರ್ಯಗಳನ್ನು, ಘೋಷಿಸಿರಿ ಆತನ ನಾಮಘನತೆಯನ್ನು. ಹಾಡಿರಿ ಸರ್ವೇಶ್ವರನಿಗೆ ಸ್ತುತಿಯನ್ನು, ಎಸಗಿಹನಾಥ ಮಹಿಮಾ ಕಾರ್ಯಗಳನ್ನು. ತಿಳಿಸಿರಿ ಜಗದಾದ್ಯಂತಕ್ಕೆ ಈ ವಿಷಯವನ್ನು, ಸಿಯೋನಿನ ನಿವಾಸಿಗಳೇ ಹಾಡಿರಿ, ಮಾಡಿರಿ ಭಜನ. ನಿಮ್ಮ ಮಧ್ಯೆ ಇರುವ ಈ ಘನವಂತನ, ಇಸ್ರಾಯೇಲಿನ ಸ್ವಾಮಿ ಪರಮ ಪಾವನ. ಹೀಗೆ ಪ್ರವಾದಿ ಯೆಶಾಯನ ಗ್ರಂಥದಲ್ಲಿ ದೇವರು ತಮ್ಮ ನಾಡಿಗೆ ಮರಳಿ ಆಗಮಿಸುವಾಗ ಜೆರುಸಲೇಮಿನ ಜನರು ಆನಂದದಿಂದ ಹಾಡುವ ಹರ್ಷದ ಗೀತೆಯನ್ನು ಇಂದು ಸಭೆ ನಮ್ಮ ತುಟಿಯಿಂದಲೂ ಅದೇ ಹರ್ಷ ಗೀತೆಯನ್ನು ಉಚ್ಚರಿಸುವಂತೆ ಮಾಡಿ ಈ ಗೌದಟೆ ಅಥವಾ ಹರ್ಷದ ಭಾನುವಾರದಲ್ಲಿ ನಮ್ಮನ್ನು ಮೆಸ್ಸಿಯನ ಆಗಮನಕ್ಕಾಗಿ ಸಿದ್ಧಗೊಳಿಸುತ್ತದೆ. ಕೊನೆಯದಾಗಿ ಇದರ ಬಗ್ಗೆ ಮಿಲಾನಿನ ಸಂತ ಆಂಬ್ರೋಸ್ ರವರ ಮಾತುಗಳನ್ನು ಕೇಳೋಣ. ಸಂತ ಆಂಬ್ರೋಸ್ ರವರು ಕ್ರಿಸ್ತಶಕ 4ನೇ ಶತಮಾನದಲ್ಲಿ ಸಂತ ಅಗಸ್ಟಿನರ್ಗೆ ಮಾರ್ಗದರ್ಶಕರಾಗಿದ್ದರು. ಲೂಕರ ಶುಭ ಸಂದೇಶದ ಮೇಲೆ 3ನೇ ಶತಮಾನದ ಅಲೆಕ್ಸಾಂಡ್ರಿಯಾದ ಒರಿಜಿನ್ ರವರು ಬರೆದ ಪ್ರಬೋಧನೆಗಳು ನಮ್ಮ ಬಳಿ ಈಗ ಇದ್ದರೂ ಲೂಕರ ಶುಭ ಸಂದೇಶದ ಸಂಪೂರ್ಣ ಮತ್ತು ಅತ್ಯಂತ ಪ್ರಾಚೀನ ವ್ಯಾಖ್ಯಾನ ವಿವರಣೆ ಇಂದು ನಮ್ಮ ಮಧ್ಯೆ ಇದೆ ಎಂದರೆ ಅದು ಸಂತ ಆಂಬ್ರೋಸ್ನವರದ್ದು ಮಾತ್ರ. ಅವರ ಕೃತಿಯಾದ ಒಂದು ಗಾಸ್ಪಲ್ ಆಫ್ ಲೂಕ್ನ 2ನೇ ಪುಸ್ತಕದ 77ನೇ ಪರಿಚ್ಛೇದದಲ್ಲಿ ಹೀಗೆ ಬರೆಯಲಾಗಿದೆ. ಸ್ಥಾನಿಕ ಯೋವಾನನು ಪ್ರತಿಯೊಂದು ಜನರ ಗುಂಪುಗಳಿಗೂ ಸೂಕ್ತವಾದ ಉತ್ತರಗಳನ್ನು ಸರಿಯಾಗಿ ಕೊಟ್ಟಿದ್ದಾನೆ. ಸುಂಕ ವಸೂಲಿಗಾರರಿಗೆ ತಮಗೆ ನೇಮಿಸಿದ್ದಕ್ಕಿಂತ ಹೆಚ್ಚಾಗಿ ಜನರಲ್ಲಿ ಕಸಿದುಕೊಳ್ಳಬೇಡಿ ಎಂದು, ಸೈನಿಕರಿಗೆ ಜನರ ಮೇಲೆ ಸುಳ್ಳು ಆರೋಪದಡಿ ಕೊಲ್ಲಿಸಬಾರದು, ಬಲಾತ್ಕಾರದ ಸುಲಿಗೆ ಮಾಡಬಾರದು, ಇಂಥವುಗಳಲ್ಲಿ ಅವಲಂಬಿತರಾಗದೆ ಕೊಟ್ಟ ಸಂಬಳದಲ್ಲಿ ತೃಪ್ತರಾಗಿರಿ ಎಂದು. ಇವು ಮತ್ತು ಅವನ ಇತರ ತತ್ವಗಳು ಎಲ್ಲ ಸಾಮಾನ್ಯ ಜನರಿಗೂ ಅನ್ವಯಿಸುತ್ತದೆ. ಜೊತೆಗೆ ನೆರೆಯವರಿಗೆ ದಯೆ ತೋರಿಸುವುದನ್ನು ಪಾಲಿಸಬೇಕು. ಹಾಗಾಗಿ ಮೂಲಭೂತ ಸೌಕರ್ಯಗಳು ಸರ್ವರಿಗೂ ಒದಗಿಸಬೇಕು ಎಂಬುದು ಇಲ್ಲಿ ಎಲ್ಲರಿಗೂ ಸಾಮಾನ್ಯವಾಗಿದೆ. ಎಲ್ಲ ಕೆಲಸಗಾರರಿಗೂ ಎಲ್ಲ ಕಾಲಕ್ಕೂ ಅನ್ವಯಿಸುತ್ತದೆ. ಸುಂಕ ವಸೂಲಿಗಾರರಾಗಿರಲಿ, ಸೈನಿಕರಾಗಿರಲಿ, ರೈತರಾಗಿರಲಿ, ಉದ್ಯಮಿಯಾಗಿರಲಿ, ಬಡವನು, ಶ್ರೀಮಂತನು, ಭಿಕ್ಷುಕನು ಎಲ್ಲರೂ ತಮ್ಮಲ್ಲಿ ಹೆಚ್ಚಾಗಿರುವುದನ್ನು ತಮ್ಮ ನೆರೆಯವರಲ್ಲಿ ಇಲ್ಲದವರಿಗೆ ಕೊಡಲೇಬೇಕು. ಇದರಿಂದ ಯಾರು ತಪ್ಪಿಸಿಕೊಳ್ಳುವಂತಿಲ್ಲ. ದಯೆ ತೋರುವುದೇ ಸದ್ಗುಣಗಳ ಸಂಪೂರ್ಣತೆಯಾಗಿದೆ. ಹಾಗಾಗಿ ಯಾವಾಗಲೂ ಸದ್ಗುಣಗಳ ಸಂಪೂರ್ಣ ಸ್ವರೂಪವನ್ನು ನಾವು ಎಲ್ಲರ ಮುಂದೆ ಇಡಬೇಕು. ಸಂತ ಆಂಬ್ರೋಸ್ ರವರ ಮಾತುಗಳನ್ನು ನಾನು ಇಲ್ಲಿ ಏಕೆ ಉಲ್ಲೇಖ ಮಾಡಿದೆ ಎಂದು ನೀವು ಯೋಚಿಸುತ್ತಿರಬಹುದು. ಇದಕ್ಕೆ 2 ಕಾರಣಗಳಿವೆ. ಮೊದಲನೆಯದಾಗಿ
ಇಲ್ಲಿ ಆಂಬ್ರೋಸ್ ರವರ ಮಾತುಗಳನ್ನು ಗಮನಿಸಿ. ನೀವು ಯಾರೇ ಆಗಿರಬಹುದು, ಜೀವನದ ಯಾವುದೇ ಸ್ಥಿತಿಯಲ್ಲಿರಬಹುದು, ಯಾವುದೇ ಕೆಲಸದಲ್ಲಿರಬಹುದು, ನೀವು ನ್ಯಾಯವಾದ, ಸದ್ಗುಣಶೀಲ ಮತ್ತು ದಯಾವಂತಿಕೆಯ ಕಾರ್ಯಗಳನ್ನು ಮಾಡಲು ದೇವರಿಂದ ಕರೆ ಹೊಂದಿದ್ದೀರಿ. ಕೆಲವರು ಹೀಗೆ ಹೇಳುವುದುಂಟು, ನಾನು ಏನು ಮಾಡುವುದಕ್ಕೆ ಆಗೋದಿಲ್ಲ, ಈ ರೀತಿ ಬಲಾತ್ಕಾರದ ವಸೂಲಿ ಮಾಡಲೇಬೇಕಾಗುತ್ತದೆ, ಇಲ್ಲದಿದ್ದರೆ ನನ್ನ ಕೆಲಸ ಹೋಗುತ್ತೆ, ನನ್ನ ಕುಟುಂಬ ಬೀದಿಗೆ ಬರುತ್ತದೆ. ಸುಂಕ ಅಥವಾ ಬಡ್ಡಿ ವಸೂಲಿ ಮಾಡುವ ಈ ಸಂಸ್ಥೆಯಲ್ಲಿ ಇದು ಸಹಜ. ಇತರರ ಕಷ್ಟಕ್ಕೆ ನಾನು ಹಣ ಕೊಟ್ಟೆ, ಇದಕ್ಕೆ ಬಡ್ಡಿ ಕೇಳುತ್ತೇನೆ ಅಷ್ಟೇ. ಈ ವಸ್ತುವಿಗೆ ಬೇರೆ ಕಡೆ ಜಾಸ್ತಿ ರೇಟ್ ಇದೆ, ಅದಕ್ಕೆ ನಾನು ರೇಟ್ ಜಾಸ್ತಿ ಮಾಡಿ ಮಾರುತ್ತಿದ್ದೇನೆ. ನಮ್ಮ ಕೆಲಸ ವ್ಯಾಪಾರದಲ್ಲಿ ಕೆಲವು ಚಿಕ್ಕ ಚಿಕ್ಕ ಸುಳ್ಳುಗಳನ್ನು ಹೇಳಲೇಬೇಕಾಗುತ್ತದೆ. ಆದಾಯ ತೆರಿಗೆ ಹೆಚ್ಚು ಕೊಡದೇ ಇರಲು ನಮ್ಮ ಲೆಕ್ಕದಲ್ಲಿ ಸ್ವಲ್ಪ ಕದಿಯಬೇಕಾಗುತ್ತದೆ. ಸರ್ಕಾರ ಸರಿ ಇಲ್ಲ, ಹಾಗಾಗಿ ನಾವು ಸರ್ಕಾರಕ್ಕೆ ಮೋಸ ಮಾಡಬಹುದು. ನಾನು ಲಂಚ ತೆಗೆದುಕೊಳ್ಳದಿದ್ದರೆ ಬೇರೆಯವರಿಗೆ ಹೋಗುತ್ತೆ. ಅಥವಾ ನಾನು ಒಬ್ಬ ಸೈನಿಕ, ನಾವು ಬಲಾತ್ಕಾರ ಮತ್ತು ಹಿಂಸೆಯಿಂದ ಆಸ್ತಿಪಾಸ್ತಿಗಳನ್ನು ಕಸಿದುಕೊಳ್ಳುತ್ತೇವೆ. ಯುದ್ಧದಲ್ಲಿ ಇದು ಸಹಜ, ಎಲ್ಲ ಸೈನಿಕರು ಹೀಗೆ ಮಾಡುತ್ತಾರೆ, ಹಾಗಾಗಿ ನಾನು ಮಾಡುತ್ತೇನೆ ಎಂದು ಕೆಲವರು ಹೇಳಿ ತಮ್ಮ ತಪ್ಪುಗಳನ್ನು ಸಮಜಾಯಿಸಿಕೊಳ್ಳುವುದುಂಟು. ಆದರೆ ಇಲ್ಲಿ ಸಂತ ಆಂಬ್ರೋಸ್ ರವರು ಬಹಳ ಕಟುವಾಗಿ ಹೇಳುತ್ತಿದ್ದಾರೆ, ನೀತಿಯಲ್ಲಿ ನಡೆಯುವುದರಿಂದ ಯಾರೂ ತಪ್ಪಿಸಿಕೊಳ್ಳುವಂತಿಲ್ಲ. ನೀವು ಯಾರೇ ಆಗಿರಬಹುದು, ಯಾವುದೇ ಸ್ಥಿತಿಯಲ್ಲಿರಬಹುದು, ಕ್ರೈಸ್ತರಾದ ಮೇಲೆ ನೀವು ನ್ಯಾಯವಾದ, ಸದ್ಗುಣಶೀಲ ಮತ್ತು ದಯಾವಂತಿಕೆಯ ಕಾರ್ಯಗಳನ್ನು ಮಾಡಲೇಬೇಕೆಂದು ದೇವರಿಂದ ಕರೆ ಹೊಂದಿದ್ದೀರಿ. ಕ್ರಿಸ್ಮಸ್ ಹಬ್ಬಕ್ಕೆ ತಯಾರಿ ನಡೆಸುತ್ತಿರುವ ಈ ಸಮಯದಲ್ಲಿ ಈ ವಿಷಯವನ್ನು ನಿಮಗೆ ತಿಳಿಸಲೇಬೇಕೆಂದು ನನಗೆ ಅನಿಸಿತು. ಏಕೆಂದರೆ ನಮ್ಮ ದೈನಂದಿನ ಜೀವನದಲ್ಲಿ, ಕೆಲಸದಲ್ಲಿ, ವ್ಯಾಪಾರದಲ್ಲಿ ನಮ್ಮನ್ನೇ ಮರೆತು ಸುಲಭವಾಗಿ ಕೆಲವು ತಪ್ಪುಗಳನ್ನು ಮಾಡಿಬಿಡುತ್ತೇವೆ. ಹಾಗಾಗಿ ಮೆಸ್ಸಿಯನಿಗಾಗಿ ನಮ್ಮನ್ನೇ ತಗ್ಗಿಸಿಕೊಂಡು ಆಗಮನ ಕಾಲದಲ್ಲಿ ಸಿದ್ಧತೆ ಮಾಡುವ ನಾವು ನಮ್ಮ ನಡತೆಗಳನ್ನು ತಿದ್ದಿಕೊಳ್ಳಲು ಇದೇ ಸೂಕ್ತ ಸಮಯ. ನಮ್ಮನ್ನು ದೇವರ ಮುಂದೆ ತಗ್ಗಿಸಿಕೊಳ್ಳಲು ಉಪವಾಸವೇ ಮಾಡಬೇಕೆಂದು ಇಲ್ಲ, ದಾನ ಧರ್ಮವೂ ಮಾಡಬಹುದು. ಎಷ್ಟೋ ಕುಟುಂಬಗಳಲ್ಲಿ ಈ ಬಾರಿ ಹಬ್ಬ ಆಚರಿಸಲು ಅಥವಾ ಅನುದಿನದ ಆಹಾರ, ಬಟ್ಟೆ, ಹಣ ಇಲ್ಲದೆ ಇರಬಹುದು. ಅಂಥವರನ್ನು ಹುಡುಕಿ ಅವರಿಗೆ ಬೇಕಾದುದನ್ನು ಕೊಟ್ಟು ನಿಜವಾದ ಸಿದ್ಧತೆ ಮಾಡಿ ನಮ್ಮ ರಕ್ಷಕನನ್ನು ಸ್ವೀಕರಿಸೋಣ. ಇದನ್ನೇ ಇಂದಿನ ವಾಚನದಲ್ಲಿ ಸ್ನಾನಿಕ ಯೋವಾನನು ನಮಗೆ ಹೇಳುತ್ತಿರುವುದು. ಇಂತಹ ದಯೆಯ ಕೆಲಸಗಳನ್ನು ಮಾಡದಿದ್ದರೆ, ಸದ್ಗುಣಗಳನ್ನು ಪಾಲಿಸದಿದ್ದರೆ, ಮೆಸ್ಸಿಯನ ನ್ಯಾಯ ತೀರ್ಪು ಎಂಬ ಮೊರಕ್ಕೆ ಸಿಕ್ಕಿ ಇದರಲ್ಲಿ ಬೇರ್ಪಟ್ಟು ಗಾಳಿಯಲ್ಲಿ ತೂರಿ ಹೋಗುವ ಒಟ್ಟಿನಂತೆ ಕೊನೆಗೆ ಆರದ ಬೆಂಕಿಯಲ್ಲಿ ಹಾಕಲ್ಪಡುತ್ತೇನೆಂದು ಹೇಳುತ್ತಿದ್ದೇನೆ. ಹಾಗಾಗಿ ಈ ಆಗಮನ ಕಾಲದಲ್ಲಿ ಸದ್ಗುಣಗಳನ್ನು ಪಾಲಿಸಿ ದಯೆಯ ಕಾರ್ಯಗಳನ್ನು ಮಾಡಿ ನೀತಿಯಲ್ಲಿ ನಡೆಯುವುದನ್ನು ಅವಲಂಬಿಸಿಕೊಳ್ಳೋಣ. ಈ ರೀತಿ ಮಾಡಿ ನೋಡಿ, ಖಂಡಿತ ನಿಮ್ಮ ಮನಸ್ಸಿನಲ್ಲಿ ನಿಜವಾದ ಹರ್ಷ, ಆನಂದದ ಅನುಭವವಾಗುತ್ತದೆ. ಈಗಲೇ ಈ ಗೌಡಟೆ ಭಾನುವಾರಕ್ಕೆ, ಈ ಆಗಮನ ಕಾಲದ ಸಿದ್ಧತೆಗೆ ನಿಜವಾದ ಅರ್ಥ ಸಿಗುತ್ತದೆ. ಸೊ ಬನ್ನಿ, ಇವುಗಳನ್ನು ಪಾಲಿಸಿ ಕ್ರಿಸ್ತನನ್ನು ಸ್ವೀಕರಿಸಲು ಸಿದ್ಧರಾಗೋಣ. ಧನ್ಯವಾದಗಳು. ಬಲಿಪೂಜೆಯನ್ನು ಅರ್ಥಭರಿತವಾಗಿ ಆಚರಿಸಲು ಈ ವಿಡಿಯೋ ನೋಡಿ ಮತ್ತು ಲೋಗೋಸ್ ರಿವೀಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿರಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.